ಇವತ್ತು ನೋಡಿ ಸೋಮವಾರ ಇವತ್ತು ಎಲ್ಲ ಡ್ಯೂಟಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಅದನ್ನು ರಜಾ ಹಾಕಿ ಎಲ್ಲ ಸಿನಿಮಾಗೆ ಬಂದಿದ್ದಾರೆ. ಎಷ್ಟು ಹೌಸ್ಫುಲ್ ಕಾಣ್ತಿದೆ. ಈಗ ಮಧ್ಯಾಹ್ನ ಹೌಸ್ಫುಲ್ ಇದೆ. ಸರ್ ಹೇಳಿ, ಕಾಂತಾರ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ನೀವು ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಬ್ರೋ ಏನಂದ್ರೆ ಇವಾಗ 4 ದಿನ ಆಯ್ತು. ಇವಾಗಲೂ ನಾವು ಪ್ರಸನ್ನ ಥಿಯೇಟರ್ ಅಲ್ಲಿ ಇದೀವಿ. ಇವಾಗ್ಲೂ ನೋಡಿ ಜನಸಾಗರ. ಎಂತಕ್ಕಂದ್ರೆ ಈ ತರ ಗಾಡಿಗಳು ನೀವು ನೋಡ್ಬೇಕಿಲ್ಲಿ ಎಷ್ಟು ಗಾಡಿಗಳು ತುಂಬಿದೆ ಅಂತ. ಏನಕ್ಕಂದ್ರೆ ಡಿವೈನ್ ಸ್ಟಾರ್ ಅಂತ ಸಪ್ರೇಟ್ ನೆಲಾನೇ ಊರ್ಬಿಟ್ಟವ್ರೆ ಕನ್ನಡ ಇಂಡಸ್ಟ್ರಿಲಿ. ಯಾಕೆಂದ್ರೆ ನಮ್ಮ ನೆಲದ ಕಥೆನ ಈ ತರ ತೋರಿಸ್ಬೋದು ಅಂತ ರಿಷಬ್ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸವ್ರೆ. ಇವಾಗ ಅವ್ರ ಚೈಲ್ಡ್ಹುಡ್ ಇಂದ ನೋಡ್ಕೊ ಬಂದಿರೋ RGV ಅವ್ರು ಇರ್ಬೋದು, ಶಂಕರ್ ಇರ್ಬೋದು, ರಾಜಮೌಳಿ ಅವ್ರು ಇರ್ಬೋದು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ಸಂದೀಪ್ ರೆಡ್ಡಿ ವಂಗ ರಾ ಡೈರೆಕ್ಟರ್ ಅಂತಾರೆ, ಪ್ರಶಾಂತ್ ನೀಲು, ಅವರೆಲ್ಲ ಸೇರಿ ಅವರೆಲ್ಲ ಟ್ವೀಟ್ ಮಾಡಿ ಇಂಥ ಕತೆ ನಾವು ಮಾಡಿಲ್ವಲ್ಲ, ನಮ್ಗೆ ಅದೇ ಬೇಜಾರಾಗ್ತೈತೆ ಅಂತ ಹೇಳಿದ್ದಾರೆ. ಇವಾಗ ರಿಷಬ್ ಶೆಟ್ಟಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಡೈರೆಕ್ಟರ್ ಅಂತ ಆ ಲೆವೆಲ್ ತೋರಿಸ್ಕೊಂಡವ್ರೆ ಗೊತ್ತಾ, ಅದೇ ಖುಷಿ ಬ್ರೋ. ನಮ್ಮ ಮಣ್ಣಿನ ಕತೆ ಇವಾಗ ಅವ್ರ ಊರ್ ಕತೆನ ಅಲ್ಲಿ ನಡೀತಿರೋ ಪೂಜೆನ ಇಡೀ ವರ್ಲ್ಡ್ ವೈಡ್ ತೋರಿಸಿ, ಆ ಪೂಜೆ ಹೆಂಗ್ ನಡೆಯುತ್ತೆ, ಈ ತರ ದೇವ್ರು ಇದೆ ಅಂತ ತೋರಿಸಿ ಆ ಊರ್ನ ರೆಪ್ರೆಸೆಂಟ್ ಮಾಡೋರೆ ಗೊತ್ತಾ. ಅದ್ರಲ್ಲೇ ರಿಷಬ್ ಶೆಟ್ಟಿ ಅವ್ರು ಗೆದ್ದವ್ರೆ ಬ್ರೋ. ಎಂತಿಕ್ಕೆ ಅಂದ್ರೆ ಅವ್ರ ಊರ್ನ ಇಡೀ ವರ್ಲ್ಡ್ ತೋರ್ಸೋದೈತಲ್ಲ ಬ್ರೋ, ಅದು ಖುಷಿ. ದುಬೈಯಲ್ಲಿ ಹೌಸ್ಫುಲ್ ಬ್ರೋ ಕಾಂತಾರ ಅಲ್ವಾ, ನಮ್ ಕರ್ನಾಟಕದ ಹೆಮ್ಮೆ ಬ್ರೋ ಕಾಂತಾರ. ಸರ್ ತುಂಬಾ ಖುಷಿ ಆಗುತ್ತೆ. ಒಂದು ಕನ್ನಡ ಸಿನಿಮಾ ಇಲ್ಲಿ ವರ್ಲ್ಡ್ ವೈಡ್ ಅಲ್ಲಿ ತುಂಬಾ ಹೆಸರು ಮಾಡ್ತಿದೆ. ಇದು ಹೌಸ್ಫುಲ್. ಅದು ಇವತ್ತು ನೋಡಿ ಸೋಮವಾರ ಇವತ್ತು ಎಲ್ಲ ಡ್ಯೂಟಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಅದನ್ನು ರಜಾ ಹಾಕಿ ಎಲ್ಲ ಸಿನಿಮಾಗೆ ಬಂದಿದ್ದಾರೆ. ಎಷ್ಟು ಹೌಸ್ಫುಲ್ ಕಾಣ್ತಿದೆ. ಈಗ ಮಧ್ಯಾಹ್ನ ಹೌಸ್ಫುಲ್ ಇದೆ. ಇದು ತುಂಬಾ ಖುಷಿ ಆಗುತ್ತೆ, ಖುಷಿ ವಿಚಾರ. ಒಂದು ಕಾಲದಲ್ಲಿ ರಿಷಬ್ ಶೆಟ್ಟಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಯಾರ್ಯಾರಿಗೂ ಡ್ರೈವರ್ ಆಗಿದ್ದಾರೆ, ಚಾನ್ಸ್ಗೋಸ್ಕರ ಸಿನಿಮಾಗೋಸ್ಕರ ಇದು ಮಾಡಿದ್ದಾರೆ. ತುಂಬಾ ರೋಡಲ್ಲಿ ನಡ್ಕೊಂಡು ತುಂಬಾ ಓಡಾಡಿದ್ದಾರೆ. ಅಂಥವ್ರಿಗೆ ಈ ಸಕ್ಸಸ್ ಸಿಕ್ತಲ್ಲ, ತುಂಬಾ ಖುಷಿ ಆಗ್ತಿದೆ ನಮಗೆ. ನಮ್ಮ ಕನ್ನಡ ಸಿನಿಮಾ ಕರ್ನಾಟಕ ಅಲ್ಲದೆ ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲೇ ಸೌಂಡ್ ಮಾಡ್ತಿದ್ದಾರೆ. ತುಂಬಾ ಖುಷಿ ವಿಚಾರ. ನಮ್ಮ ಸಿನಿಮಾ ಗೆದ್ದಿದ್ದಾಯ್ತು, ನಾವು ಗೆದ್ದಿದ್ದಾಯ್ತು, ಜನರು ಗೆದ್ದಿದ್ದಾಯ್ತು. ದಯವಿಟ್ಟು ಬಂದು ಕನ್ನಡ ಸಿನಿಮಾನ ಗೆಲ್ಸಿ. ಕನ್ನಡ ಸಿನಿಮಾ ನಮ್ಮ ಎಷ್ಟು ಸರ್ ಹೇಳ್ತಾರೆ ಫುಲ್ಲು ಅಂತ, ಹಂಗೆ ಕನ್ನಡ ಸಿನಿಮಾ ಎಲ್ಲೋ ಹೋಗುತ್ತೆ. ದಯವಿಟ್ಟು ಕಾಯ್ತಾರೆ. ಹೊರ ರಾಜ್ಯದವರೆಲ್ಲ ನಮ್ಮ ಸಿನಿಮಾ ಈ ತರ ಸಿನಿಮಾ ನಾವು ಮಾಡೋಕ್ಕಾಗ್ಲಿಲ್ವಲ್ಲ, ಈ ತರ ಸಿನಿಮಾ ನಮ್ಮ ಕೈಲಿ ಆಗ್ತಿಲ್ವಲ್ಲ ಅಂತ ತಿರುಗಿ ನೋಡೋ ತರ ಮಾಡಿದ್ದಾರೆ. ಆಫ್ಟರ್ KGF ಕಾಂತಾರ ಅಂತೂ ಸಕ್ಸಸ್ಫುಲ್. ಇದು ತುಂಬಾ ಖುಷಿ ಆಗ್ತಿದೆ. ಇದೇ ತರ ನಮ್ಮ ಕನ್ನಡ ಸಿನಿಮಾಗಳು ಬರಲಿ, ಕನ್ನಡ ಜನತೆಗಳು ಇದೇ ತರ ಗೆಲ್ಲಿಸ್ತೀವಿ. ಯಾರು ಏನು ಕಾಂಟ್ರವರ್ಸಿ ಮಾಡ್ಕೋಬೇಡಿ. ನಮ್ಮ ಕನ್ನಡ ಸಿನಿಮಾ ಅನ್ನೋದು ಒಂದಿರ್ಲಿ, ಕನ್ನಡ ಸಿನಿಮಾ ಗೆಲ್ಲಿ ಅಷ್ಟೇ. ಇನ್ನೊಂದು ಬ್ರೋ, ಕಾಂತಾರ ಬಗ್ಗೆ ಎಲ್ರು ನೋಡ್ತಿರೋರು ಪರಭಾಷೆ ಆಕ್ಟ್ರೆ ಯಾರೇ ಆಗ್ಲಿ, ಅವ್ರು ಹೇಳ್ತಿರೋದೇ ನಮ್ ಸಿನಿಮಾ ಅಂತ. ಇನ್ನೊಂದು ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ಅಂದ್ರೆ ಆ ಸಿನಿಮಾಗೆ ನಮ್ ಬಾಸ್ ಒಂದು ಇಂಗ್ಲಿಷ್ ಇವೆಂಟ್ ಅಲ್ಲಿ ಹೇಳಿದ್ರು, ಕಾಂತಾರನು ನನ್ ಸಿನಿಮಾ ಅಂತ. ಅದು ಬಾಸ್ ನಿಮ್ ಸಿನಿಮಾ ಅಂದ್ಮೇಲೆ ಅದು ನಮ್ಗಳ ಸಿನಿಮಾ. ನಿಮ್ದು KGF ಎಷ್ಟು ಸಲ ನೋಡಿದ್ವು ಅಷ್ಟೇ ಸಲ ನಾವೀಗ ಕಾಂತಾರ 5 ಸಲ ನೋಡಿದ್ವಿ. ಎಂತಂದ್ರೆ ಕನ್ನಡ ಸಿನಿಮಾ ಬ್ರೋ. ನಮ್ ಭಾಷೆ ಸಪೋರ್ಟ್ ಮಾಡೋರು ಅಂದ್ರೆ ನಾವು ಮಾಡ್ಬೇಕು. ಎಲ್ಲ ಯಶ್ ಬಾಸ್ ಫ್ಯಾನ್ಸ್ ಎಲ್ಲೆಲ್ಲಿ ಇದ್ದೀರಾ, ಯಾವ್ಯಾವ ಊರಲ್ಲಿ ಇದ್ದೀರಾ, ಕಾಂತಾರ ನೋಡಿ ಬಿಗ್ಗೆಸ್ಟ್ ಹಿಟ್ ಮಾಡೋಣ. ಜೈ ಕಾಂತಾರ. ಇವಾಗ ಆಗಿದೆ, ಇಂಟರ್ನ್ಯಾಷನಲ್ ಹಿಟ್ ಆಗಬೇಕು, ಯೂನಿವರ್ಸಲ್ ಹಿಟ್ ಆಗಬೇಕು ಕಾಂತಾರ. ಜೈ ಕಾಂತಾರ.